ಮನೆಗೆ ಹೋಗ್ಬಿಟ್ಟು ಆಡದ ಮನೆಗೆ ಹೋಗಿ ಉಂಡ್ಕೊಂಡು ಹೋಗಿ ಇಲ್ವ ಹಂಗೆ ಹಿಂಗಿದೆ ಆಡದ ಮನೆಗೆ ಕೆಲಸ ಮಾಡ್ಕೊಂಡು ಹೋಗಿ ಮನೆಗೆ ಹೋಗಿ ನಾವು 200 ರೂಪಾಯಿ ಸೀಟ್ ಲೆಕ್ಕ ಸೀಟು ಬಾಡಿಗೆ ಇಟ್ಟು ಅರ್ಜೆಂಟ್ ಇದೆ ಬಾಡಿಗೆ 200 ಇಟ್ಕೊಂಡಿದ್ದೀವಿ ಸೀಟ್ ಲೆಕ್ಕ 50 ರೂಪಾಯಿ ನಾವು ಮಾಡಿದ್ರೆ ಯಾವನೋ ಒಂದು ನಾಯಿ ಬೊಗಳ್ಬೋದು ಒಂದು ನಾಯಿ ಬೊಗಳಲ್ಲ ಅಂತ ಹೇಳಲ್ಲ ಮೊನ್ನೆ ಅದು ಒಂದು ನಾಯಿ ಬೊಗಳಿತಂತೆ ಯಾರಿಗೋ ಒಬ್ಬ ಬಂದು ಪ್ಯಾಸೆಂಜರ್ ಹೇಳಿದಂತೆ ನಿಮ್ಮೂರು ದೇವರಲ್ಲಿ ಬಂದಿಯಾ ಅಂತ ಆ ಲೇಡೀಸ್ ಕೇಳಲ್ಲ ಅವ್ನು ತಿರ್ಸಿ ಏನಂತ ಹೇಳೋ ನೀನು ಅನ್ನ ಎಲ್ಲಿ ತಿಂತಿದ್ದೀಯಾ ಅಂದಂತೆ ತುಂಬ ಹೇಳ ಅವಳು ಆ ಬಳಿಮ ಇಲ್ಲೇ ಬಾಡಿಗೆ ಬಂದು ಹೇಳ ನಂಗಂತವ ಅಲ್ಲಿ ಹೋಗ್ಬೇಡಿ ಏನಕ್ಕೆ ಹೋಗ್ತೀರಾ ಅಂದಂತೆ ಅವಳು ಕೂತಿರೋ ಪ್ಯಾಸೆಂಜರ್ ಚೆನ್ನಾಗಿ ಹೇಳಲ್ಲ ಮಕ್ಕಳು ಯಾರು ಪುನಃ ಯಾರು ಒಳ್ಳೆ ಅನ್ಸ್ಬೋದಂತೆ ನೀನು ಅನ್ನ ಎಲ್ಲಿ ತಿಂತಿದ್ದೀಯಾ ಅಂತಂತೆ ಸುಮ್ಮನೆ ಮನೆಗೋ ಏನೋ ಒಂದು ನಾಯಿ ಬೊಗಳ್ಬೋದು ಎಲ್ಲರೂ ಒಳ್ಳೆ ಎಲ್ಲರೂ ಕಟ್ಟಿರಲ್ಲ ನಾವು ಮಾತಾಡೋರು ಭಾಳ ಒಳ್ಳೆದಿದ್ದಾರೆ ಈಗ 98 ಒಳ್ಳೆ ಇರ್ತದೆ ಒಂದು ನಾಯಿ ಬೊಗಲೇಬೇಕಲ್ಲಪ್ಪ ಯಾಕಲ್ಲ ಯಾವ ನಾಯಿ ಬೊಗಳುತ್ತೆ ಅಂದರೆ ಸಂಸಾರ ನೆಟ್ಟಿಗೆ ಯಾವನಿಗಿರಲ್ಲ ಅವ್ನು ತಲೆಕೆಟ್ಟಿರ್ತ ಅವ್ನು ಬೊಗಳ್ತಾನೆ ಅವ್ರ ಅಪ್ಪ ಅಮ್ಮ ಸರ ಸಾಕಿರಲ್ಲ ಅವ್ನು ಬೊಗಳ್ತಾನೆ ಹೆಂಡತಿ ಮಗ ಅನ್ನ ಹಾಕಲ್ಲ ಬೊಗಳ್ತಾನೆ ತಲೆ ಕೆಡಿಸಬಾರ್ದು 50 ರೂಪಾಯಿ ಸೀಟು 200 ರೂಪಾಯಿ ಬಾಡಿಗೆ ಲೆಕ್ಕ ಅರ್ಥ ಆಗತ್ರ ದೇವ್ರನ್ನ ಕಾಯಿರಿ ಟ್ರೈನು ಬಸ್ಸನ್ನು ಬೇಡಿ ಮೊದಲು ನೀವು ಸೇಫ್ಟಿ ಮನೆಗೆ ಹೋಗಿಪ್ಪ ಯಾರೋ ಬರಲಿ ಟ್ರೈನ್ ಲೇಟ್ ಆಗುತ್ತೆ ಅಂತಾರೆ ಟ್ರೈನ್ ಹೋಗ್ಬೋದ್ಕೊಂಡ್ರ ನಿಮ್ಮ ಮನೆಗೂ ನಿಧಾನ ಕೊರೆಯ ಸಾಲ ಮಾಡ್ಕೊಂಡು ಬಂದಿರ್ತೀರಿ ಎಲ್ಲಿಂದಲೋ ಬಂದಿರ್ತೀರಿ ಉಪವಾಸ ಬಂದಿರ್ತೀರಿ ತಾಯಿನ ಮೂರು ಪ್ರೇರಣೆ ಮಾಡ್ಕೊಂಡು ಹೋಗ್ರಪ್ಪ ಅಬೋದಾ ಫೋಟೋ ಜನ ಮಾಡ್ಕೊಟ್ಟು ತಮ್ಮ ಹೆಸರಿಗೆ ಹಾಕೋಣ ನೆಕ್ಸ್ಟ್ ಇಡ್ತೀವಿ ನೋಡಪ್ಪ ಯಾರ ಬಂದು ಇದನ್ನು ಅಷ್ಟೇ ಫೋಟೋ ಬೇಕು ತಗೊಳೋದು ಬೇರೆ ಮಾಡಬೇಡಿ ಈ ಕಾಸ್ಟಿಂಗ್ ಕೊಡಿ ನಿಮ್ಗೆ ಕೊಡಲ್ಲ ಕೇಕ್ ತಗೊಳ್ಳಿ ಅಂದ್ರೆ ಕೊಡಲ್ಲ ನಾನು